ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಇದೆ. 224 ಕ್ಷೇತ್ರದಲ್ಲಿ ತುಂಬ ಜನಕ್ಕೆ ಈ ಅವಕಾಶ ಕೊಡೋದಿಲ್ಲ. ಬಹುಶಃ ನನ್ನ ML ಆಗಿದ ತಕ್ಷಣ ತಾಯಿ ಮುಳಬಾಗಿಲು ತಾಲೂಕಿನ ಎಲ್ಲ ಕಡೆ ಕೂಡ ಬಾಗಿನ ಹರಿಸ್ತಾ ಇದ್ದಂದರೆ ನೀವು ಕೊಟ್ಟಿದ್ದ ಭಾಗ್ಯ ಅಂತ ಹೇಳ್ಬೋದು, ನೀವು ನಂಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು. ಏನು ಯಥೇಚ್ಛವಾಗಿ ನಮ್ಮ ನಾಗರಾಜ್ ಸರ್ ಹೇಳ್ದಂಗೆ ನೀರಿಗೋಸ್ಕರ ನಾವೇನು ಹೋರಾಡ್ತಾ ಇದ್ವಿ, ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನು ನಮ್ಮ ತಾಯಿ ಮರೆತು ಮಾಡಿಕೊಂಡು ಇವತ್ತು ಏನು ಕುರುಡುಮಲೆ ಏನು ತುಂಬಿ ಆ ಕುರುಡುಮಲೆ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ್ಯಕ್ಕೆ ಬರ್ತಕ್ಕಂಥ ಕೌಂಡಿನ್ಯ ನದಿ 395 ಎಕರೆ ಇರ್ತಕ್ಕಂಥ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರ ಏನಾದರೂ ಮನಸ್ಸು ಮಾಡಿದ್ರೆ ಇನ್ನು ನೀರನ್ನ ಉಳಿಸ್ಕೊಂಬಿಟ್ರೆ ಈಗಾಗಲೇ ಪ್ರಸ್ತಾವನೆಯನ್ನು ಎಲ್ಲ ಫೋಟೋಸ್ ಮತ್ತು ಇಂಜಿನಿಯರ್ ಮತ್ತೊಮ್ಮೆ ನಾನು ನಾಳಿದ್ದು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗೌರ್ಮೆಂಟಿಗೆ ಮತ್ತು ಸರ್ಕಾರಕ್ಕೆ ಇದೇ ಸೆಷನಲ್ಲಿ ನಾನು ಪ್ರಸ್ತಾವನೆ ಸಲ್ಲಿಸ್ತೀನಿ. ಬಹುಶಃ ಈ ನದಿಯನ್ನು ಪೋಲಾಗ್ದಂಗೆ ಏನಾದರೂ ಉಳಿಸ್ಕೊಂಬಿಟ್ರೆ, ಈ ನೀರನ್ನು ಉಳಿಸ್ಕೊಂಬಿಟ್ರೆ ಇಡೀ ಮುಳಬಾಗಿಲು ತಾಲೂಕಿನ ಅರ್ಧ ತಾಲೂಕಿಂದ ಮುಕ್ಕಾಲು ತಾಲೂಕಿಗೆ ನೀರು ಸರಬರಾಜು ಮಾಡ್ಬೋದು. ಇದನ್ನು ಪೋಲಾಗ್ದಂಗೆ ನನ್ನ ಸರ್ಕಾರಕ್ಕೆ ನವೆಂಬರ್ 15-16 ತಾರೀಕು ಏನು ಸೆಷನ್ ಇದೆ ಆ ಸೆಷನ್ನಲ್ಲಿ ತಂದು ನಾನು ಮಾತಾಡ್ತೀನಿ. ದಯವಿಟ್ಟು ಈ ನದಿನ ಉಳಿಸ್ಕೊಡಿ, ಪೋಲಾಗ್ದಂಗೆ ಇದನ್ನು ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಾಕಷ್ಟು ಜನ ನಾಯಕರು ಮುಂದೆ ಬಂದವರೇ, ನಮ್ಮ NRS ಮತ್ತು ಪ್ರಭಾಕರ್ ಮುಂದೆ ಬಂದವರೇ. ಇವತ್ತಿಂದನೇ ಲೈಟ್ ಅಲಂಕಾರ ಮಾಡಿ ಏನು ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡಲಿಕ್ಕೆ ನಾಳೆಯಿಂದನೇ ಅದನ್ನು ವ್ಯವಸ್ಥೆ ಮಾಡ್ತಾರೆ ಅಂತ ಹರಡೋಣಿಗೆ ನನ್ನ ಕಿವಿಯಲ್ಲಿ ಹೇಳಿದ್ದಾರೆ, ಅವರಿಬ್ಬರು ಹೇಳಿದ್ದಾರೆ. ನಾಳೆಯಿಂದನೇ ಲೈಟ್ ವ್ಯವಸ್ಥೆ ಮಾಡ್ತಾರೆ. ಈ ಕೌಂಡಿನ್ಯ ಕೆರೆಯನ್ನು ನಮ್ಮ ಹಕ್ಕು ನಮ್ಮ ಉಳಿಸ್ಕೊಬೇಕಂತ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಅದೇ ರೀತಿ ಸೋಮವಾರ 10 ಗಂಟೆಗೆ ನಾನು ಒಡ್ಡಳ್ಳಿ ಕ್ರಾಸ್ಗೆ ಬರ್ತಾ ಇದ್ದೀನಿ. ಏನು ನಮಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ, ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ತುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊತ ಎಲ್ಲ ನಂಗಲಿ ಗ್ರಾಮಸ್ಥರಿಗೂ ಎಲ್ಲ ನಂಗಲಿ ಸುತ್ತಮುತ್ತಲ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಈಗಾಗಲೇ ನಂಗಲಿ ಮಹಾದ್ವಾರಕ್ಕೆ 15 ಲಕ್ಷ ರೂಪಾಯಿ ಅಮೌಂಟ್ನ ನಾನು ಹಾಕಿದ್ದೀನಿ. ವರ್ಕು ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೂ ಪೂಜೆಗೆ ಬರ್ತಾ ಇದ್ದೀನಿ. 100 ಬೆಡ್ ಹಾಸ್ಪಿಟ್ಲು, ಸುಮಾರು 45 ಕೋಟಿ 100 ಬೆಡ್ ಹಾಸ್ಪಿಟ್ಲ್ನ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇಡೀ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟ್ಲ್ ಕೂಡ 100 ಬೆಡ್ ಹಾಸ್ಪಿಟ್ಲು ಸ್ಟಾರ್ಟ್ ಆಗಿದೆ. ಅದು ಮುಗಿದ ಮೇಲೆ ಐಮಾಸ್ಟ್ರೇಟು ಮತ್ತು ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ, ಕನ್ನಡ ಶಾಲೆಯನ್ನು ಅಪ್ಗ್ರೇಡ್ ಮಾಡಿ ಪ್ರೌಢಶಾಲೆಗೆ ನಾನು ತಂದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೆಷನಲ್ಲಿ ಮಾತಾಡಿ ಗುದ್ದಾಡಿ ಜಗಳ ಆಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ವಿಘ್ನಗಳು ಎದುರು ಬಂದರೂ ಕೂಡ ಒಂದು ಹೈಸ್ಕೂಲ್ ಇರಲಿಲ್ಲ, ಹೈಸ್ಕೂಲ್ನ ಸ್ಥಾಪನೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ವಿ. ಇದೆಲ್ಲ ನಿಮ್ಮ ಶ್ರೇಯೋಭಿಲಾಷ, ನಿಮ್ಮ ಅನುಕೂಲ ಅಂತ ನಾನು ಹೇಳ್ಬೋದು. ದಯವಿಟ್ಟು ವೇದಿಕೆ ಮೇಲೆ ಹಾಸನಾಗಿರ್ತಕ್ಕ ಇನ್ನೂ ಅನೇಕ ಪ್ರೋಗ್ರಾಮ್ ನನಗೆ ಇರೋದ್ರಿಂದ ಚಾಪೂರಲ್ಲಿ ಡೈರಿ ಉದ್ಘಾಟನೆ ಮಾಡಬೇಕು. ಅದರಿಂದ 1 ಗಂಟೆಗೆ ರಾಹುಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತಲುಪಬೇಕು. ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ತಿರೋದ್ರಿಂದ ನಾನು ಅಲ್ಲೇ ಅಟೆಂಡ್ ಆಗ್ಬೇಕಂತ ಹೇಳ್ತಾ ಮತ್ತೆ ಕೊತ್ತಮಂಗಲದಲ್ಲಿ ಡೈರಿ ಉದ್ಘಾಟನೆ ಇದೆ. ಸೊ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಕೌಂಡಿನ್ಯ ನದಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರಲಿ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಕೆರೆಗಳು ತುಂಬಿ ತುರುಗಾಡ್ತಾ ಇದ್ದಾವೆ. ಎಲ್ಲ ಒಂದು ಏನು ಇವತ್ತು ಅದೃಷ್ಟ ಏನು ತಾಯಿ ಕೊಟ್ಟಿದ್ದಾಳೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿನ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರುಣ ತಾಯಿಗೆ ನಮಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸು ನನ್ನ ಮಾತು ಮುಗಿಸಲಿಂದ ಹೊರಡ್ತಾ ಇದ್ದೆ. ಎಲ್ರಿಗೂ ಒಳ್ಳೆಯದಾಗಿ ನಮಸ್ಕಾರ.